ಇವತ್ತಿಂದ ಸ್ಟಾರ್ಟ್ ಆಗುತ್ತೆ. ಈ ಸಿನಿಮಾ ಬಹು ದೊಡ್ಡ ಶಕ್ತಿ ಅಂದರೆ ನಮ್ಮ ಪ್ರೊಡ್ಯೂಸರು ಕಲ್ಯಾಣ್ ಸರು. ಪ್ರತಿ ಮ್ಯೂಸಿಕ್ ಡೈರೆಕ್ಟರ್ಗೂ ಒಂದು ಆಸೆ ಇರುತ್ತೆ, ಒಂದು ಲವ್ ಸ್ಟೋರಿ ಮಾಡಬೇಕು, ಒಂದು ಇದು ಮಾಡಬೇಕು, ಒಂದು ಆ್ಯಕ್ಷನ್ ಪಿಕ್ಚರ್ ಮಾಡಬೇಕು ಅಂತ. ಐತಿಹಾಸಿಕ ಪಿಕ್ಚರು ಮಾಡಬೇಕು ಅನ್ನೋದು ಆಸೆ ಇರುತ್ತೆ, ಬಟ್ ಮಾಡೋರು ಯಾರೂ ಇರಲ್ಲ. ಐತಿಹಾಸಿಕ ಪಿಕ್ಚರ್ ಅಂತ ಅಣ್ಣವ್ರ ಪಿಕ್ಚರ್ಗಳು, ಆಮೇಲೆ ನಮ್ಮ ಅಂಕಲ್ದೆ ಕಲ್ಲರಳಿ ಹೋಗಿ ಪಿಕ್ಚರ್ ನೋಡಿದಾಗೆಲ್ಲ ಒಂದು ಆಸೆ ಮನಸ್ಸಲ್ಲಿ, ಒಂದು ಐತಿಹಾಸಿಕ ಪಿಕ್ಚರ್ ಮಾಡಬೇಕು, ಒಂದು ಐತಿಹಾಸಿಕ ಪಿಕ್ಚರ್ ಮಾಡಬೇಕು ಅಂತ. ಅದನ್ನು ಥ್ಯಾಂಕ್ ಯು ಕಲ್ಯಾಣ್ ಸರ್, ಈ ವೇದಿಕೆ ಮುಖಾಂತರ ಈ ಅವಕಾಶ ಕೊಟ್ಟಿದ್ದಕ್ಕೆ. ಇದಲ್ಲದೆ ನಾನು ಬೇರೆ ವಿಷುವಲ್ಸ್ನ ನೋಡಿದ್ದೀನಿ. ಸುಮ್ಮನೆ ಇವಾಗ ಏನೇ ಮಾತಾಡಿದ್ರು ತುಂಬ ಅತಿಶಯೋಕ್ತಿ ಆಗುತ್ತೆ. ಎಕ್ಸ್ಟ್ರಾಡಿನರಿ ಆಗಿದೆ ವಿಷುವಲ್ಸು. ಕಥೆನೂ ಅಷ್ಟೇ. ಸುಕೇಶ್ ಸರು ಬೌಂಡ್ ಸ್ಕ್ರಿಪ್ಟನ್ನ ತಂದು ಕೊಟ್ಟರು. ಸರ್ ನೀವು ಓದಿ ಆಮೇಲೆ ನಾನು ಬರ್ತೀನಿ ಅಂತ. ಓದಿ ಇಂಟರ್ವೆಲ್ ಟೈಮ್ಗೆ ಒಂಥರ ರೋಮಾಂಚನ ಆಗಿತ್ತು. ಅಷ್ಟು ಚೆನ್ನಾಗಿ ಬರ್ಕೊಂಡಿದ್ದಾರೆ, ಅಷ್ಟು ಚೆನ್ನಾಗಿ ಕತೆ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ನಾಳೆ ಇಂಡಿಪೆಂಡೆನ್ಸ್ ಡೇ. ಇದು ನಮ್ಮ ನೆಲದ ಮೊದಲನೇ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ ಒಂದು ಟ್ರೈಬಲ್, ಎಲ್ರಿಗೂ ಗೊತ್ತಿದೆ, ಹಲಗಲಿ ಬೇಡರ ದಂಗೆ ಅಂತ. ಅದನ್ನು ಬೇಸ್ ಮಾಡಿ ಒಂದು ಅದ್ಭುತವಾಗಿ ಕತೆ ಮಾಡಿದ್ದಾರೆ ಸುಕೇಶ್ ಸರು. ನೋಡೋಕೆ ಹಿಂಗಿದ್ದಾರೆ, ಈಸಿಯಾಗಿ ಕಾಂಪ್ರಮೈಸ್ ಆಗಿಬಿಡ್ತಾರೆ, ಎಲ್ಲದನ್ನು ಒಪ್ಕೊಂಡ್ಬಿಡ್ತಾರೆ ಅಂತ. ಬಟ್ ಸಿಕ್ಕಾಪಟ್ಟೆ ಸ್ಟ್ರಿಕ್ಟು ನಮ್ಮ ಡೈರೆಕ್ಟ್ರು. ಅವ್ರಿಗೇನು ಬೇಕೋ ಅದು ಬರೋ ತನಕ ಬಿಡೋದೇ ಇಲ್ಲ. ಗುದ್ದಾಡ್ತಾರೆ. ಆ್ಯಂಡ್ ಆ ಗುದ್ದಾಟಕ್ಕೆ ಏನು ಬೆಂಬಲ ಬೇಕೋ, ನೀವೇನು ಸಾಧಿಸಬೇಕು ಅಂತಿದ್ದೀರಾ, ನೀವೇನೇನು ಮಾಡಬೇಕು ಅಂತಿದ್ದೀರಾ, ಅದೆಲ್ಲ ಮಾಡಿ ಸರ್ ಈ ಪಿಕ್ಚರಲ್ಲಿ ಅಂತ ಬೆನ್ನೆಲುಬಾಗಿ ನಿಂತಿರುವಂಥ ನಮ್ಮ ಪ್ರೊಡ್ಯೂಸರ್ ಕಲ್ಯಾಣ್ ಸರ್. ಅವ್ರ ಬಗ್ಗೆ ಒಂದು ಮಾತು ಹೇಳಲೇಬೇಕು. ಅವರು ತುಂಬ ಅವ್ರ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಗೊತ್ತಾಯಿತು, ಅವರು ಸಿಕ್ಕಾಪಟ್ಟೆ ಪ್ಯಾಷನ್ ಇರೋರು. ಒಂದು ಮಿಡಲ್ ಕ್ಲಾಸ್ ಉತ್ತರ ಕರ್ನಾಟಕದಲ್ಲಿ ಹುಟ್ಟಿ ಏನೇನೇನೋ ಮಾಡಿಕೊಂಡು ಒಂದು ಬಿಸ್ನೆಸ್ ಮಾಡಿ ಇವತ್ತು ಅವ್ರದ್ದೇ ಒಂದು ಕನ್ಸ್ಟ್ರಕ್ಷನ್ನು ಅದು ಇದು ಏನೋ ಇದೆ. ಬಟ್ ಸಿನಿಮಾಗೋಸ್ಕರ ಪ್ರೀತಿ ಮತ್ತು ಅವ್ರ ಪ್ಯಾಷನ್ ನೋಡಿದ್ರೆ ಹ್ಯಾಟ್ಸ್ ಆಫ್ ಸರ್. ಆ್ಯಂಡ್ ನಿಮ್ಮ ಪ್ಯಾಷನ್ನು ಇವತ್ತು ತೆರೆ ಮೇಲೆ ಕಾಣಿಸಿದೆ. ಆ್ಯಂಡ್ ನಮ್ಮ ನಾಯಕರನ್ನ ತೆರೆ ಮೇಲೆ ಐತಿಹಾಸಿಕ ಪಾತ್ರದಲ್ಲಿ ನೋಡೋದೇ ಒಂದು ಖುಷಿ. ಆ್ಯಂಡ್ ಇದಕ್ಕೆ ಸ್ಕೋರ್ ಮಾಡೋದೇ ಇನ್ನೊಂದೊಂದು ಖುಷಿ. ಆ್ಯಂಡ್ ಇನ್ನೇನು ಮಾತಾಡೋದು ಅತಿಶಯೋಕ್ತಿ ಆಗುತ್ತೆ. ಏನಿದ್ರು ಒಂದೊಂದಾಗಿ ಗ್ಲಿಮ್ಸು ಮತ್ತೊಂದು ಬಿಡ್ತಾ ಹೋಗ್ತೀವಿ. ನಿಮ್ಮ ಪ್ರೋತ್ಸಾಹ, ನಿಮ್ಮ ಆಶೀರ್ವಾದ ಎಂದಿನಂತೆ ಬೇಕೇ ಬೇಕು. ಇಷ್ಟ ಆಯ್ತಾ ಗ್ಲಿಮ್ಸು? ಥ್ಯಾಂಕ್ ಯು. ನಿಮಗೆ ಹೊನ್ನಿ ಎಷ್ಟು ಹತ್ತಿರ ಆದರು? ಎಲ್ರಿಗೂ ನಮಸ್ಕಾರ. ಹೊನ್ನಿ ನನ್ನ ಪಾತ್ರದ ಹೆಸರು ಬಂದು ಹೊನ್ನಿ ಅಂತ, ಹಳಗಳ್ಳಿಲಿ. ತುಂಬ ಖುಷಿ ಅಂದರೆ ಆ ಪಾತ್ರಕ್ಕೆ ಪ್ರಿಪ್ರೇಷನ್ನೇ ತುಂಬ ಇದೆ. ಯಾಕಂದರೆ ಫಸ್ಟ್ ಟೈಮ್ ಉತ್ತರ ಕರ್ನಾಟಕ ಭಾಷೆ ಮಾತಾಡ್ತಾ ಇರೋದು. ಸೊ ಅದನ್ನು ಫಸ್ಟ್ ಕಲಿಬೇಕಾಗಿತ್ತು, ಆ ಸ್ಲ್ಯಾಂಗ್ ಕಲಿಬೇಕಾಗಿತ್ತು. ಎಸ್ಪೆಷಲಿ ವರ್ಡ್ಸ್ ಸಾಕಷ್ಟು ಒಂದು ಪದಗಳೇ ತುಂಬ ಡಿಫ್ರೆಂಟ್. ನಾನು ಕೇಳೂರಲ್ಲ ಆ ಪದಗಳನ್ನ. ಸೊ ಅದನ್ನು ಹೊಸದಾಗಿ ಕಲಿತಾ ಇದ್ದೀನಿ ಡೈಲಾಗ್ಸಲ್ಲಿ ಎಲ್ಲ. ಆ್ಯಂಡ್ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಸಾಕಷ್ಟು ಜನ ಇದ್ದಾರೆ, ಅವ್ರು ಎಲ್ಲರೂ ಸಾಕಷ್ಟು ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ಯಾವಾಗಲೂ ಒಂದು ಯಾವುದೇ ಪೀರಿಯಡ್ ಸಿನಿಮಾ ಅಂತ ಬಂದ ತಕ್ಷಣ ಸಪ್ತಮಿ ಅವ್ರು ಇರ್ತಾರೆ ಅಂತ. ಬಟ್ ಇದು ಮತ್ತೆ ಹೌದು, ಪೀರಿಯಡ್ ಸಿನಿಮಾನೇ, ಬಟ್ ಲುಕ್ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಪ್ರಾಬ್ಲಿ ಮಂಗಳೂರು ಕಡೆ ಒಂದು ಪೀರಿಯಡ್ ಸಿನಿಮಾ ಆಗಿತ್ತು, ಇವಾಗ ಉತ್ತರ ಕರ್ನಾಟಕದ ಕಡೆ ಒಂದು ಪೀರಿಯಡ್ ಸಿನಿಮಾದಲ್ಲಿ ಹೊನ್ನಿ ಅನ್ನೋ ಪಾತ್ರದಲ್ಲಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಮುಂದಿನ ದಿನಗಳಲ್ಲಿ ಹೊನ್ನಿ ಅನ್ನೋ ಪಾತ್ರದ್ದು ಒಂದು ಗ್ಲಿಮ್ಸ್ ನೀವು ನೋಡ್ತೀರಾ ಅಂತ ಅಂದ್ಕೊತೀನಿ. ಆ್ಯಂಡ್ ತುಂಬ ರಫ್ ಕ್ಯಾರೆಕ್ಟರ್, ತುಂಬ ಸ್ಟ್ರೇಟ್ ಫಾರ್ವರ್ಡ್ ಕ್ಯಾರೆಕ್ಟರ್. ಆ್ಯಂಡ್ ಫೈಟ್ ಮಾಡ್ತಾಳೆ. ಇದು ಸಿನಿಮಾದಲ್ಲಿ ತುಂಬ ಡೈಲಾಗ್ಸ್ ಇರೋದೇ ಹೊನ್ನಿಗೆ ಅನಿಸುತ್ತೆ, ಜಾಸ್ತಿ ಮಾತಾಡ್ತಾಳೆ ಸಿನಿಮಾದಲ್ಲಿ. ಸೊ ಅಷ್ಟೇ, ಥ್ಯಾಂಕ್ ಯು. ನನಗೆ ಈ ಸಿನಿಮಾದಲ್ಲಿ ನಾನು ನಿಮಿತ್ತ ಮಾತ್ರ, ನಾನೊಂದು ಪಾತ್ರ ಮಾಡಿದ್ದೀನಿ, ಜಡ್ಗ ಅಂತ. ಆ್ಯಕ್ಚುಲಿ ಇವರಿಬ್ಬರೇ ಹೀರೋಗಳು. ನಂದು ತುಂಬ ಇಂಟರ್ವ್ಯೂಸಲ್ಲಿ ಹೇಳ್ತಾ ಇದ್ದೆ, ನನಗೆ ಐತಿಹಾಸಿಕ ಸಿನಿಮಾಗಳು ಮಾಡೋಕ್ಕೆ ಬಹಳ ಇಷ್ಟ ಅಂತ. ಆ್ಯಂಡ್ ನನ್ನ ಕೆರಿಯರ್ ಸ್ಟಾರ್ಟಿಂಗ್ ಡೇಸಲ್ಲೂ ಆ ಥರದ್ದೊಂದು ಪ್ರಯತ್ನ ಮಾಡಿದ್ವಿ. ಅಂದರೆ ಆ್ಯಕ್ಟ್ರಾಗಿ ನಮ್ಮ ಕಂಟ್ರೋಲಲ್ಲಿ ಏನೂ ಇರಲ್ಲ, ಕೆಲಸ ಮಾಡ್ತಾಯಿರ್ತೀವಿ. ಒಳ್ಳೊಳ್ಳೆ ಟೀಮ್ಗಳು ಬಂದಾಗ, ಒಳ್ಳೊಳ್ಳೆ ನಿರ್ದೇಶಕರು ಬಂದಾಗ ಕೆಲಸ ಮಾಡ್ತಾಯಿರ್ತೀವಿ. ಸೊ ಆ ಥರದ್ದೊಂದು ಸಿನಿಮಾ, ಅದು ರೀಸೆಂಟಾಗಿ ಕೇಶವಮೂರ್ತಿ ಸರ್ ಬರೋದಿದ್ರು, ನೋಡಿದ್ದೆ ನಾನು ಅದನ್ನು. ಅದು ಹಾಗೆ ಭಾಳ ಎಫರ್ಟ್ ಹಾಕಿ ನಿಂತೋಗಿತ್ತು, ಅದೊಂದು ಐತಿಹಾಸಿಕ ಸಿನಿಮಾ. ಅದಾದಮೇಲೆ
ಅಲ್ಲಮ ಪ್ರಭು ಬಯೋಪಿಕ್ ಮಾಡಿದ್ದೆ. ಸೊ ಮತ್ತೆ ಈಗ ಹಲಗಲಿ ಅಂತ ಬಂದಾಗ ನನಗೊಂದು ಭಯ ಕಾಡ್ತೈತೆ ಯಾವಾಗಲೂ. ಐತಿಹಾಸಿಕ ಸಿನಿಮಾ ಅಂದರೆ ನಮ್ಮಲ್ಲಿ ಹೆಂಗೆ ಮಾಡ್ತಾರೆ, ಶುರು ಮಾಡ್ತಾರೆ, ನಿಲ್ಲಿಸ್ತಾರೆ, ಅಥವಾ ಬಜೆಟ್ ಇರಲ್ಲ, ಅದನ್ನು ಜಸ್ಟಿಫೈ ಮಾಡೋಕ್ಕಾಗಲ್ಲ, ಆ್ಯಂಡ್ ಕೈ ಹಾಕಿ ಮತ್ತೇನೋ ಆಗ್ಬಿಡುತ್ತೆ ಅನ್ನೋ ಒಂದು ಭಯ. ಇದೆಲ್ಲದ್ರ ಮಧ್ಯ ಬಂದು ಹಿಂಗೆ ಹಲಗಲಿ ಬಗ್ಗೆ ಮಾಡ್ತಿದ್ದೀವಿ ಅಂದಾಗ ಖುಷಿ ಆಯಿತು. ಫಸ್ಟು ಸ್ಕ್ರಿಪ್ಟ್ ಕಳಿಸಿ ಅಂತ ಕೇಳಿದೆ, ಸ್ಕ್ರಿಪ್ಟ್ ಓದಿದೆ, ಭಾಳ ಚೆನ್ನಾಗಿ ಬರೆದಿದ್ರು, ಭಾಳ ಖುಷಿ ಆಯಿತು ಓದ್ತಾ. ಅದಾದಮೇಲೆ ಅವರನ್ನು ಮೀಟ್ ಮಾಡಿದೆ. ಬಟ್ ಒನ್ಸ್ ಅಗೇನ್ ಅದನ್ನು ಸ್ಕ್ರೀನ್ಗೆ ಹೆಂಗೆ ತರ್ತಾರೆ ಅನ್ನೋದೊಂದು ಭಯ ಇದ್ದೇ ಇರುತ್ತೆ ಸಿನಿಮಾಗಳು ಒಪ್ಕೋಬೇಕಾದ್ರೆ. ಬಟ್ ಆಲ್ರೆಡಿ ಅವರು ಒಂದಿಷ್ಟು ಬ್ರಿಟಿಷ್ ಎಪಿಸೋಡ್ಸ್ ಎಲ್ಲ ಶೂಟ್ ಮಾಡಿದರು, ಬಹಳ ಚೆನ್ನಾಗಿ ಮಾಡಿದರು, ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು, ಅದ್ಭುತವಾದ ವಿಜುವಲ್ಸು. ಸೊ ಅದನ್ನು ನೋಡಿದಾಗ ಭಾಳ ನಂಬಿಕೆ ಬಂತು, ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ. ಸೊ ಅಲ್ಲಿಂದ ಶುರುವಾಗಿದ್ದು ಜರ್ನಿ ಇದು. ಹಾಗಾಗಿ ಸುಕೇಶು ಮತ್ತು ಕಲ್ಯಾಣ್ ಅವರು ಈ ಸಿನಿಮಾದ ಹೀರೋಗಳು. ಆ್ಯಕ್ಚುಲಿ ಭಾಳ ಪ್ಯಾಷನೇಟಾಗಿ ಕೆಲಸ ಮಾಡ್ತಿದ್ದಾರೆ. ಯೂಶ್ವಲಿ ಏನಾಗ್ತಿರುತ್ತೆ, ಬಜೆಟ್ ಬಗ್ಗೆ ಇನ್ನೊಂದು ಬಗ್ಗೆ, ಈಗ ಸಿನಿಮಾಗಳಲ್ಲಿ ನಮಗೆ ಬಂದು ಹೇಳ್ತಾ ಇರ್ತಾರೆ ಬಜೆಟ್ ಜಾಸ್ತಿ ಆಗ್ತಾಯಿದೆ, ಹಿಂಗಾಗ್ತಾಯಿದೆ, ಹಂಗಾಗ್ತಾಯಿದೆ, ಕಂಟ್ರೋಲ್ ಮಾಡಬೇಕು ಎಲ್ಲ ಅಂತ. ಇಲ್ಲಿ ನಾನೇ ಸೆಟ್ಟಲ್ಲಿ ಒಂದೊಂದು ಸರಿ ನೋಡ್ಕೊಳ್ಳಿ ಸರ್ ಬಜೆಟು, ಡೈರೆಕ್ಟ್ರೇ ನೋಡ್ಕೊಳ್ರಿ, ನಿರ್ಮಾಪಕರೇ ನೋಡ್ಕೊಳ್ರಿ ಬಜೆಟು ಅಂತ ಹೇಳಿದ್ರೆ ತಲೆನೇ ಕೆಡಿಸ್ಕೋತಾ ಇಲ್ಲ ಅವ್ರನ್ನ. ಇಲ್ಲ ನಾವು ಸಿನಿಮಾಗೆ ಏನು ಬೇಕು ಅದು ಮಾಡ್ತಾಯಿದ್ದೀವಿ, ನೀವು ತಲೆ ಕೆಡಿಸ್ಕೊಬಿಡಿ, ನೀವು ಆ್ಯಕ್ಟಿಂಗ್ ಮಾಡಿ ಅಂತ. ಸೊ ಅಷ್ಟು ಪ್ಯಾಷನೇಟಾಗಿ, ಅಂದರೆ ನಮ್ಮದು ಯಾವುದೋ ಒಂದು ಕತೆ ಹೇಳಬೇಕು ಅಂತ ಹೊರಟಿದೆ ಇಡೀ ಟೀಮ್. ಸೊ ಈ ಸಿನಿಮಾದ ಭಾಗ ಆಗಿರೋದು ಬಹಳ ಖುಷಿಗಿದೆ. ಪೋಸ್ಟರ್ ಒಂದು ಮಾತ್ರ ನೋಡ್ತಾ ಇದ್ದೀನಿ, ಇದ್ರ ಬಗ್ಗೆ ಏನೂ ವಿಷಯ ಗೊತ್ತಿಲ್ಲ. ಇತಿಹಾಸದ ಸಿನಿಮಾ ಅಂತ ಹೇಳ್ತಾ ಇದ್ರಿ, ಇದನ್ನು ಕೇಳಿಸ್ಕೊಳ್ತಾ ಇದ್ದೀನಿ. ಅದು ಕ್ಲಿಪ್ಪಿಂಗ್ ಅದು ಏನಾದ್ರು ನೋಡಿದರೆ ನಾವು ಮಾತಾಡೋಕ್ಕೆ ಸರಿಯಾಗ್ತಾ ಇತ್ತು. ಆದರೆ ಒಂದೇಳಕ್ಕೆ ಇಷ್ಟಪಡ್ತೀನಿ, ಒಂದು ಕಂಟೆಂಟ್ ಇರೋ ಸಿನಿಮಾ ಅಂತ ಅನಿಸುತ್ತೆ. ನಮ್ಮ ಡಾಲಿ ಸರ್ ಇದ್ದಾರಲ್ಲ, ಇದರಲ್ಲಿ ವಿಚಿತ್ರವಾದ ಗೆಟಪ್ಪಲ್ಲಿದ್ದಾರೆ, ಏನೋ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ನಮಗೆ. ಇಲ್ಲಿಗೆ ಪೋಸ್ಟರ್ ತಾವೆಲ್ಲ ನೋಡ್ತಾ ಇದ್ದೀರಿ, ಭಾರಿ ಚೆನ್ನಾಗಿದೆ. ಇತ್ತೀಚಿನ ದಿನಗಳಲ್ಲಿ ನೀವು ಎಷ್ಟು ಕೋಟಿ ಮಾಡಿ ಸಿನಿಮಾ ಮಾಡ್ತೀರ ಅನ್ನೋದು ಮುಖ್ಯ ಅಲ್ಲ, ಸರಿಯಾದ ಕಂಟೆಂಟ್ ಇದ್ದರೆ ನಮ್ಮ ಪ್ರೇಕ್ಷಕ ಮಹಾಪ್ರಭುಗಳು ಈಗ ತಾನೇ ಎಲ್ಲ ಥಿಯೇಟ್ರ್ಗಳಿಗೆ ಜನ ಬರೋಕ್ಕೆ ಶುರು ಆಗಿದ್ದಾರಣ. ನಿಮ್ಮ ಮೂವಿ ಒಳ್ಳೆ ಟೈಮ್ ಬರ್ತದೆ. ನಮ್ಮ ಕಲ್ಯಾಣ್ ಅವರು ಭಾರಿ ಕಷ್ಟಪಡಿದ್ದಾರೆ, ನಮ್ಮ ಫ್ರೆಂಡೇ ಇಲ್ಲೇ ಇರಬೇಕು, ಅವರು ಕಷ್ಟಪಡಿ ಅದು ಅತಿ ಭಾರಿ ವೆಚ್ಚದಿಂದ ನಿರ್ಮಾಣ ಮಾಡ್ತಾಯಿದ್ದಾರೆ. ಅದಕ್ಕೆ ಸಕ್ಸಸ್ ಸಿಕ್ಕಲಿ, ಕಲ್ಯಾಣ್ ಅವ್ರಿಗೆ ಒಳ್ಳೆ ಹಣ ಗಳಿಸಲಿ. ಫಸ್ಟು ಮೂವಿ ಅವ್ರದ್ದು ಅನಿಸ್ತದೆ. ಆ್ಯಸ್ ಎ ಬಿಲ್ಡ್ರ್ ಅವರು ಇವತ್ತಿನ ದಿನ ನಮ್ಮ ಇಂಡಸ್ಟ್ರಿಗೆ ಬಂದಿದ್ದಾರೆ, ಅವ್ರಿಗೆ ಸ್ವಾಗತ ಬಯಸ್ತಾ ಇದ್ವಿ. ಆಮೇಲೆ ನಮ್ಮ ಹೀರೋ ಸರ್ ಇದ್ದಾರಲ್ಲ, ನಮಗೆ ಸೆರಕಾಲ ಪರಿಚಯಿಸಿದ್ರು, ನಮ್ಮ ಏರಿಯಾದಲ್ಲೇ ಇರ್ತಾಯಿದ್ರು. ಹಾಗಾಗಿ ಅವ್ರದ್ದು ಅವರು ಒಂದು ಮಟ್ಟಕ್ಕೆ ಬೆಳೆದ್ಬಿಟ್ಟಿದ್ದಾರೆ ಬಿಡಿ. ಇನ್ನೂ ಈ ಸಿನಿಮಾ ಇನ್ನೊಂದು ಮಟ್ಟಕ್ಕೆ ತಗೊಂಡೋಗಲಿ ಅಂಥೇಳಿ ನಾನು ನಿಮ್ಮೆಲ್ಲರ ಆಶೀರ್ವಾದದಿಂದ ಅವ್ರ ಇನ್ನೂ ಮೇಲೆ ಬೆಳೆಯಿರಲಿ ಅಂಥೇಳಿ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಈ ಹಲಗಲಿ ಏನು ಕಲ್ಯಾಣ್ ಅವರು ಹಾಗೂ ಸುಕೇಶ್ ಅವರು ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿರ್ತಕ್ಕಂಥ ಒಂದು ಕಡೆ ಭಾಳ ಅದ್ಭುತವಾದಂಥ ಸೆಟ್ ಹಾಕಿದ್ದಾರೆ. ಆ ಸೆಟ್ನಲ್ಲಿ ನಡೆಯುವಂಥ ಸಮಯದಲ್ಲಿ ನನಗೂ ಸಹ ನನ್ನ ಮಗಳ ಜೊತೆ ಅಲ್ಲಿಗೆ ಹೋಗುವಂಥ ಅವಕಾಶ ಸಿಕ್ತು. ಭಾಳ ಅದ್ಭುತವಾದ, ನಾನು ಇತ್ತೀಚಿನ ವರ್ಷಗಳಲ್ಲಿ ನೋಡಿದಂಥ ಅದ್ಭುತವಾದಂಥ ಸೆಟ್ಗಳು. ಭಾಳ ಕಷ್ಟಪಟ್ಟಿದ್ದಾರೆ ಆ ಸೆಟ್ಗಳನ್ನ ನಿರ್ಮಾಣ ಮಾಡೋದರಲ್ಲಿ. ಅಲ್ಲಿರ್ತಕ್ಕಂಥ ಒಂದು ಆ ವರ್ಗ ಏನಿದೆಯೋ ಅದನ್ನು ಕಟ್ಟುವಂಥ ವರ್ಗ ಭಾಳ ಅದ್ಭುತವಾಗಿ ಕಟ್ಟಿದ್ದಾರೆ. ಹಲಗಲಿ ಅನ್ನುವಂಥದ್ದನ್ನ ಭಾಳ ವರ್ಷಗಳಿಂದ ಕೇಳ್ಕೊಂಡು ಬಂದಿದ್ದೀವಿ. ಈ ಹಲಗಲಿ ಅನ್ನುವಂಥ ಶಬ್ದ ಕೇಳಿದ್ರೆ ನಮ್ಮ ಎಲ್ಲ ನಮಗೊಂಥರ ರಕ್ತ ಹಾಗೆ ಕುದಿಯುತ್ತೆ. ಯಾಕೆಂದರೆ ಸ್ವತಂತ್ರ ಸಂಗ್ರಾಮದಲ್ಲಿ ಅವ್ರು ಮಾಡಿದಂತಹ ಸೇವೆ ಮತ್ತು ಅವರು ಏನು ಗರಿಲ್ಲಾ ವಾರ್ಫೇರ್ ಏನು ಮಾಡ್ತಾಯಿದ್ರೋ, ನನ್ನ ಲೆಕ್ಕದಲ್ಲಿ ಜಗತ್ತಿನಲ್ಲಿ ಎಲ್ಲೂ ಆ ಗರಿಲ್ಲಾ ವಾರ್ಫೇರ್ ಇಲ್ಲ. ಆ ಒಂದು ಸಣ್ಣ ಒಂದು ಗುಂಪು ಇಡೀ ಒಂದು ಇಂಗ್ಲೀಷ್ ಏನು ಸಾಮ್ರಾಜ್ಯವನ್ನೇ ಆಗಿಸ್ತಾ ಇತ್ತು. ಅವರು ಕನಸಿಗೆ ಬಂದರೆ ಸಾಕು ಬ್ರಿಟಿಷರಿಂದ ಜಾಗ ಖಾಲಿ ಮಾಡ್ತಾಯಿದ್ರು ಅಂತ ಅಂದರೆ ಇನ್ನು ಎಷ್ಟರ ಮಟ್ಟಿಗೆ ಅವರು ಆ ಒಂದು ಯುದ್ಧ ನೈಪುಣ್ಯತೆ ಮತ್ತು ಅವರ ಗಟ್ಟಿತನ ಮತ್ತು ಅವ್ರು ಮಾಡ್ತಾ ಇರ್ತಕ್ಕಂಥ ಯುದ್ಧ ನೀತಿಗಳು ಮತ್ತು ಗರಿಲ್ಲಾ ವಾರ್ಫೇರ್ಗಳು ಯಾವ ಥರ ಇತ್ತು ಅಂತ ನಾವು ಸಾಹಿತ್ಯಗಳಲ್ಲಿ ಓದಿದ್ದೀವಿ. ಈ ಒಂದು ಬ್ಯೂಟಿಫುಲ್ ತುಂಬ ಚೆನ್ನಾಗಿರ್ತಕ್ಕಂಥ ಈ ಒಳ್ಳೆ ಕಂಟೆಂಟ್ ಇರ್ತಕ್ಕಂಥ ಒಂದು ಸಿನಿಮಾ ಭಾಳ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಡಾಲಿ ಧನಂಜಯ ಅವರಂತೂ ಅದನ್ನ ಪೂರ್ಣವಾಗಿ ತೊಡಗಿಸ್ಕೊಂಡಿದ್ದಾರೆ. ಅದರಲ್ಲಿ ನನ್ನ ಮಗಳು ಸಹ ಇದ್ದಾಳೆ.
ಭಾಳ ಬೇರೆ ಬೇರೆ ಒಳ್ಳೆಯ ಅದ್ಭುತ ಕಲಾವಿದರು ಸಹ ಈ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ. ಎಲ್ಲ ಒಳ್ಳೆಯ ಗುಂಪಿದೆ. ನನ್ನ ಲೆಕ್ಕದಲ್ಲಿ ಕಲ್ಯಾಣ್ ಅವರು ಈ ಒಂದು ಸಿನಿಮಾವನ್ನು ಮಾಡಿ ಇಡೀ ಪ್ರಪಂಚಕ್ಕೆ ಒಂದು ಮಾದರಿ ಆಗ್ತಾರೆ. ಯಾಕೆ ಅಂತ ಅಂದರೆ 1857 ಏನಿದೆಯಲ್ಲ, ಆ ಒಂದು ಸ್ವತಂತ್ರ ಸಂಗ್ರಾಮದ ಸಮಯದಲ್ಲಿ ಹಲವಾರು ಘಟನಾವಳಿಗಳು ನಮ್ಮ ದೇಶದಲ್ಲಿ ನಡೆಯುವಂಥದ್ರಲ್ಲಿ ಇದೊಂದು ಅದ್ಭುತವಾದಂಥ ನಮ್ಮ ಏನು ಉತ್ತರ ಕರ್ನಾಟಕದಲ್ಲಿ ಇದು ನನ್ನ ಸೆಕೆಂಡ್ ಮೂವಿ. ಬಟ್ ಫಸ್ಟ್ ಮೂವಿ ಅಷ್ಟು ಓಡಲಿಲ್ಲ, ನಿಮಗೂ ಗೊತ್ತು. ಬಟ್ ಇಷ್ಟು ದೊಡ್ಡ ಮೂವಿ ನನಗೆ ಸಿಕ್ಕಿರೋದು ಅದಕ್ಕೆ ಕಾರಣ ನೀವು ನನ್ನ ಮೊದಲನೇ ಮೂವಿ ಕೊಟ್ಟಂಥ ರೈಟಿಂಗ್ಸು, ನೀವು ಕೊಟ್ಟಂಥ ರಿವ್ಯೂಸು, ನೀವು ಒಂದು ಟಿ ವಿ ಚಾನಲ್ಸಲ್ಲಿರ್ಬೋದು, ಅಲ್ಲಿ ನನಗೆ ಸಿನಿಮಾಗೆ ಕೊಟ್ಟಂಥ ಸಪೋರ್ಟು ಇವತ್ತು ಇಷ್ಟು ದೊಡ್ಡ ಮೂವಿ ಮಾಡೋಕ್ಕೆ ಕಾರಣ ಆಗಿದೆ ಸರ್. ಇದು ನಾನು ತುಂಬ ಸರಿ ಹೇಳಿದ್ದೀನಿ. ಡೆಕಾನ್ ಹೆರಾಲ್ಡು 5 ಔಟ್ ಆಫ್ 5 ಸ್ಟಾರ್ಸ್ ಕೊಟ್ಟರು. ಇಂಡಿಯನ್ ಟೈಮ್ಸು, ವಿಜಯವಾಣಿ, ವಿಜಯ ಕರ್ನಾಟಕ, ಕನ್ನಡಪ್ರಭ, ಪ್ರಜಾವಾಣಿ, ಈ ಥರ ಎಲ್ಲ ನನಗೆ ಸಪೋರ್ಟ್ ಮಾಡಿದ್ರು. ಅದರಿಂದ ಇಷ್ಟು ದೊಡ್ಡ ಮೂವಿ ಮಾಡೋಕ್ಕೆ ಕಾರಣ ಆಯಿತು. సార్ దయచేసి క్షమించండి, చిన్న ఒక టెక్నికల్ ఇష్యూ అయ్యి ఇలా అయింది. ಸರ್ ನಾನು ತುಂಬ ಬುಕ್ಸು ಓದ್ತಿರ್ತೀನಿ. ಅದರಲ್ಲೂ ಹಿಸ್ಟಾರಿಕಲ್ ಬುಕ್ಸ್ ಅಂದರೆ ನನಗೆ ತುಂಬ ಇಷ್ಟ. ಈ ಥರ ಓದ್ತಾ ಅಲಗಲ್ಲಿ ಅನ್ನೋದು ಒಂದು ನನ್ನ ಮೈಂಡಿಗೆ ಬಂದಾಗ ಅದ್ರ ಬಗ್ಗೆ ಸ್ವಲ್ಪ ತನಿಖೆ ಮಾಡಿದೆ. ಎಷ್ಟು ಸ್ವಾಭಿಮಾನ ಆದರೆ ಅವರ ಒಂದು ಚಿಕ್ಕ ವೆಪನ್ಗೆ ಇಡೀ ಊರು, ಒಂದು 450 ಜನ ಇದ್ರು ಆಗ, ಇಡೀ ಊರೇ ಅವರು ಪ್ರಾಣ ಕೊಟ್ಟಿದ್ದಾರೆ. ಸೊ ಅದು ಸ್ವಲ್ಪ ನನಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ದಾಗ ಅದ್ರ ಬಗ್ಗೆ ತುಂಬ ಅಧ್ಯಯನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದ್ರ ಬಗ್ಗೆ ಬುಕ್ಸ್ ಓದಿದೆ, ಮತ್ತು ಆ ಊರಿಗೆ ಹೋಗಿ ಅವರ ವಂಶಸ್ಥರನ್ನೆಲ್ಲ ಮೀಟ್ ಮಾಡಿದೆ. ಅವರ ಮರಿಮೊಮ್ಮಕ್ಕಳೆಲ್ಲ ಈಗಲೂ ಇದ್ದಾರೆ. ಜಡಗ ಅವರ ಫ್ಯಾಮಿಲಿನೂ ಇದೆ, ಬಾಲ ಅವ್ರ ಫ್ಯಾಮಿಲಿನೂ ಇದೆ, ಅವ್ರ ಮರಿಮೊಮ್ಮಕ್ಕಳಾಗಿದ್ದಾರೆ. ಮತ್ತು ಒನ್ನಿ ಅನ್ನೋ ಕ್ಯಾರೆಕ್ಟ್ರು ಅದು ರಿಯಲ್ಲು, ನಮ್ಮ ಮೇಡಮ್ ಮಾಡ್ತಿದ್ದಾರೆ. ಅವ್ರ ಮನೆಗೂ ಹೋಗಿದ್ದೆ, ಒನ್ನಿ ಅನ್ನೋವ್ರ ಮನೆಗೆ ಹೋಗಿದ್ದೆ. ರಾಮಿ, ಹನುಮ, ಪೂಜಾರಿ ಹನುಮ, ಭೀಮ, ಅವ್ರ ಮನೆಗಳಿಗೆಲ್ಲ ಹೋದೆ. ಅವರು ಅವಾಗ ಹೋರಾಟ ಮಾಡಿದಂಥ ವೆಪನ್ಸ್ನ ಈಗಲೂ ದೇವ್ರ ಗುಡಿ ಅಂದ್ಬಿಟ್ಟು ಒಂದು ಚಿಕ್ಕದಾಗಿ ಗುಡಿ ಮಾಡಿಕೊಂಡು ವೆಪನ್ಸ್ನ ಇಟ್ಟಿದ್ದಾರೆ. ಚಿಕ್ಕ ವೆಪನ್ಗೋಸ್ಕರ ಇಡೀ ಪ್ರಾಣನ ಕೊಟ್ಟಿದ್ದಾರೆ, ಅಷ್ಟು ಸ್ವಾಭಿಮಾನಿಗಳವರು. ಸೊ ಆಗ ಅದ್ರ ಮೇಲೆಲ್ಲ ಇಂಟ್ರೆಸ್ಟ್ ಬಂದು ಒಂದು ಕಥೆನ ಎಳೆ ಮಾಡಿದಾಗ ಇಷ್ಟು ತುಂಬ ಕಮರ್ಷಿಯಲ್ ಬೇಡ, ಯಾಕಂದ್ರೆ ನನಗೆ ಅಷ್ಟು ಬಜೆಟ್ ಯಾರು ಸಪೋರ್ಟ್ ಮಾಡಲ್ಲ ಅಂದ್ಬಿಟ್ಟು ಒಂದು ಪುಟ್ಟದಾಗೆ ಅದನ್ನ ಮಾಡಿಕೊಂಡು ಪ್ರೊಡ್ಯೂಸರ್ಗೆ ಅಪ್ರೋಚ್ ಆಗಿದ್ದು ನಾನು ಎಷ್ಟು ಅಂದರೆ ಜಸ್ಟ್ 3 ಕೋಟಿ. ಯಾವುದೇ ಸಾಂಗ್ಸ್ ಇಲ್ಲ, ಕಮರ್ಷಿಯಾಲಿಟಿ ಅಂತ ಒಂದು ರಿಚ್ ಸೀನ್ಸ್ ಇರಲಿಲ್ಲ. ಜಸ್ಟ್ ಆ ಕಂಟೆಂಟ್ಗೆ ಏನು ಬೇಕೋ ಅದನ್ನು ಫಸ್ಟು ಮಾಡಿಕೊಂಡು ಅವ್ರಿಗೆ ಅಪ್ರೋಚ್ ಮಾಡಿದಾಗ ಜಸ್ಟ್ ಅವರು ಒಂದು 5 ಮಿನಿಟ್ಸಲ್ಲಿ 1 ಲೈನ್ ನರೇಟ್ ಮಾಡಿದೆ. ಸುಖೇಶ್, ಇದು 3 crore 5 crore 10 crore ಮಾಡುವಂಥ ಮೂವಿ ಅಲ್ಲ, ಮಾಡಿದ್ರೆ, ಯಾಕಂದರೆ ಸ್ವಾಭಿಮಾನಿಯವರು ಒಂದು ಚಿಕ್ಕ ವೆಪನ್ಗಳಿಗೆಲ್ಲ ಪ್ರಾಣ ಕೊಟ್ಟರುವಂಥವ್ರು, ಮಾಡಿದ್ರೆ ಇದನ್ನು ಬೇರೆ ರೀತಿಯಲ್ಲೇ ಮಾಡಬೇಕು ಅಂಥೇಳಿ ಅವತ್ತು ಅಲ್ಲೇ ಬೇರೆ ಇನ್ನೊಂದು ಸ್ವಲ್ಪ ಟೈಮ್ ತಗೋ, ಇದನ್ನೆಲ್ಲ ಫುಲ್ ಕಮರ್ಷಿಯಲ್ಲಾಗಿ ಮಾಡೋ, ವಾವ್ ಅನ್ನೋ ಥರ ಸೀನ್ಗಳು ರೆಡಿ ಮಾಡ್ಕೊಂಡು ಮತ್ತು ಅವ್ರ ಆಫೀಸಲ್ಲಿ 1 ವರ್ಷ ಸ್ಕ್ರಿಪ್ಟಲ್ಲಿ ಕೂತ್ಕೊಂಡು ರೆಡಿ ಮಾಡಿ ಪ್ರತಿ ಸೀನ್ಸು, ಎಲಿವೇಷನ್ಸು ಎಲ್ಲ ಮೈಂಡಲ್ಲಿ ಇಟ್ಕೊಂಡು ಫುಲ್ ಕಮರ್ಷಿಯಲ್ಲಾಗಿ, ಮತ್ತು ಯಾವುದೇ ಮೂಲತಃ ಕತೆಗೆ ಡ್ಯಾಮೇಜ್ ಆಗದಿದ್ದಂಗೆ ನೋಡಿಕೊಂಡು ನೀಟಾಗಿ ಮಾಡಿ ಒಂದು ಫೈನಲೈಸ್ ಮಾಡಿ ಶೂಟಿಂಗ್ ಸ್ಟಾರ್ಟ್ ಆಯಿತು. ಆಲ್ಮೋಸ್ಟ್ 40% ಶೂಟಿಂಗ್ ಮುಗಿದಿದೆ. ಫಸ್ಟ್ ಸ್ಕೆಡ್ಯೂಲು ಮೈಸೂರಲ್ಲೂ ಎಲ್ಲ ಸೆಟ್ ಹಾಕಿ ತುಂಬ ಅದ್ಧೂರಿಯಾಗಿ ಮಾಡಿದ್ವಿ. ಅದಾದಮೇಲೆ ಜೈಲ್ದೂ ಸೆಟ್ ಹಾಕಿದ್ವಿ, ನ್ಯಾಷನಲ್ ಫ್ರೀಡಮ್ ಪಾರ್ಕಲ್ಲಿ ಸೆಟ್ ಹಾಕಿದ್ವಿ, ಅದು ಮುಗೀತು. ಮತ್ತು ನೆಲಮಂಗಲ ಗ್ರೌಂಡ್, ಒಂದು ಬ್ರಿಟಿಷ್ ಆಫೀಸ್ ಅಟ್ಯಾಕ್ ಮಾಡಬೇಕಾಗಿತ್ತು, ಸೊ ಅಲ್ಲೂ ಸಹ ಸೆಟ್ ಹಾಕಿದ್ವಿ. ಅದಾದಮೇಲೆ ಊರು, ಈಗ 1857 ಮಾಡೋವಂಥ ಊರುಗಳು ಯಾವುದೂ ಇಲ್ಲ, ಹಾಗಾಗಿ ತುಂಬ ದೊಡ್ಡದಾಗಿ ಒಂದು 6 acre ಮಾಗಡಿ ರೋಡಲ್ಲಿ ಜಾಗ ತೊಗೊಂಡು, ಗೌರ್ಮೆಂಟ್ ಜಾಗ ತೊಗೊಂಡು ಅಲ್ಲಿ ಇಡೀ ಊರನ್ನೇ ಸೆಟ್ ಹಾಕಿದ್ವಿ. ಆಲ್ಮೋಸ್ಟ್ 40% ಮುಗ್ದಿದೆ. ಈಗ ಇನ್ನು ಸೆಪ್ಟೆಂಬರಿಂದ ಸ್ಟಾರ್ಟ್ ಆದರೆ ಒಂದು ಸ್ಟ್ರೆಚ್ಚಲ್ಲಿ ಮುಗಿಸ್ಕೋ ಪ್ಲ್ಯಾನ್ ಇದೆ ಸರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.